ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಮನೆಯಲ್ಲಿ ತುಂಬಾ ಕಿರಿಕಿರಿ ಯಾಕೆ ಆಗ್ತಾ ಇರುತ್ತೆ, ಯಾಕೆ ನಮಗೆ ಕಷ್ಟಗಳು ಬರುತ್ತೆ, ಯಾವ ಒಂದು ತಪ್ಪು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಈ ಥರ ಪರಿಸ್ಥಿತಿಗಳು ಬರುತ್ತೆ ಅಂದರೆ ದಾರಿದ್ರ್ಯ ಬರೋದು. ಎಷ್ಟು ದುಡಿದ್ರೂ ದುಡ್ಡೇ ನಿಲ್ಲೋದಿಲ್ಲ. ಹಾಗಾದರೆ ನಾವು ಏನು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ? ಅದಕ್ಕೋಸ್ಕರ ಸಹಜವಾಗಿ ನಾವು ಮಾಡುವಂಥದ್ದನ್ನೇ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವುದು ಸರಿ ಇಲ್ವೋ ಅದನ್ನು ಮಾಡ್ಕೊಳ್ಳಿ. ನೋಡೋಣ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅಂತ. ಕೆಲವೊಂದು ನಿಯಮಗಳು ಇರುತ್ತೆ ಮನೆಯಲ್ಲಿ. ಇದೇ ಥರನೇ ನಾವು ಜೀವನ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ನಿಯಮಗಳು ಇರುತ್ತೆ. ಅದನ್ನು ನಾವು ತಿಳ್ಕೊಂಡು ನಾವು ಪಾಲಿಸ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಸ್ವಲ್ಪ ಕಿರಿಕಿರಿಗಳು, ಮನೆಯಲ್ಲಿ ಗಲಾಟೆಗಳು, ಜಗಳಗಳು, ನೆಮ್ಮದಿನೇ ಇಲ್ಲದೆ ಇರೋದು, ಹಣಕಾಸಿನ ತೊಂದರೆ, ಉದ್ಯೋಗ, ವ್ಯಾಪಾರ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ಬೋದು. ಈ ಥರ ಇಂಥದ್ದೇ ಅಂತ ಅಲ್ಲ, ಇನ್ನು ಆರೋಗ್ಯದ ಸಮಸ್ಯೆ. ಹಾಗಾಗಿ ಯಾವುದೇ ಒಂದು ತೊಂದರೆ, ಯಾವ ತಪ್ಪನ್ನು ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ತಿಳ್ಕೊಳ್ಳಿ. ಅದೇ ಪ್ರಕಾರ ನೀವು ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ಳಿ. ಏನೇನು ತಪ್ಪು ಮಾಡ್ತಾ ಇದ್ದೀರಾ ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತು ಅದರಿಂದ ಏನಾದರೂ ನಿಮಗೆ ಲಾಭ ಆಯಿತು, ಉಪಯೋಗ ಆಯಿತು ಅಂತಂದರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಮರಿಬೇಡಿ. ಇವಾಗ ಮೊದಲನೇ ವಿಷಯ, ದಿನ ಬೆಳಗ್ಗೆ ನಾವು ಎದ್ದ ತಕ್ಷಣ ದೇವರನ್ನು ನೋಡಿಬಿಟ್ಟು ನಮಸ್ಕಾರ ಮಾಡ್ತೀವಿ, ಅರಿಶಿನ ಕುಂಕುಮವನ್ನು ನೋಡ್ತೀವಿ. ಈ ಥರ ಇದನ್ನು ಮುಗಿಸ್ಕೊಂಡಿದ್ದಾದಮೇಲೆ ನಾವು ಪೊರ್ಕೆಯನ್ನು ಕೈಗೆ ತೊಗೊತೀವಿ ಅಲ್ವಾ. ಪೊರ್ಕೆಯನ್ನು ತೊಗೊಂಡು ಶನಿ ಕಸವನ್ನು ತೆಗಿತೀವಿ. ಬೆಳಗ್ಗೆ ತೆಗೆಯುವಂಥ ಕಸವನ್ನು ಶನಿ ಕಸ ಅಂತ ಕರಿತೀವಿ. ಆ ಒಂದು ಶನಿ ಕಸದಲ್ಲಿ ಊಟ ಮಾಡೋದು, ತಿಂಡಿ ತಿನ್ನೋದು, ಹಾಗೆ ಮಲಗಿರೋದು, ಹಾಗೆ ಪೂಜೆ ಮಾಡೋದು, ದೇವ್ರ ದೀಪ ಹಚ್ಚೋದು ಇದನ್ನು ಮಾಡಲೇಬಾರ್ದು. ಎದ್ದ ತಕ್ಷಣ ಶನಿ ಕಸವನ್ನೆಲ್ಲ ತೆಗೆದ್ಬಿಟ್ಟು ಗುಡಿಸ್ಬಿಟ್ಟು ಆಚೆ ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಒರೆಸ್ಕೊಂಡು ನಾವು ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು. ಈ ಪೊರ್ಕೆನ ನಾವು ಯಾವ ಕಡೆ ಇಡಬೇಕು ಅನ್ನೋದೊಂದು ಸಮಸ್ಯೆ ಇರುತ್ತೆ. ಎಲ್ಲಿ ಇಡಬೇಕು? ಯಾವತ್ತಿಗೂ ಪೊರ್ಕೆನ ಕಣ್ಣಿಗೆ ಕಾಣಿಸ್ದೇ ಇರೋ ರೀತಿನಲ್ಲಿ ಇಡಬೇಕು. ಈಗ ಬಾಗಿಲು ಎದುರುಗಡೆ ಮನೆ ಒಳಗಡೆ ಬಂದ ತಕ್ಷಣ ಪೊರ್ಕೆನ ನೇತಾಕಿರೋದು ಅಥವಾ ಪೊರ್ಕೆ ದರ್ಶನ ಮಾಡೋದು, ಈ ಥರ ಎದ್ದ ತಕ್ಷಣ ಪೊರ್ಕೆಯನ್ನು ನೋಡೋದು ಇದೆಲ್ಲ ಮಾಡಬಾರ್ದು. ಅದಕ್ಕೋಸ್ಕರ ಪೊರ್ಕೆಯನ್ನು ಮಾತ್ರ ಯಾರೂ ಕಾಣದೇ ಇರೋ ಜಾಗದಲ್ಲಿ ಇಡಬೇಕು. ಬಾಗಿಲು ಹಿಂದೆಗಡೆ ತಗಲಾಕೋದು ಅಥವಾ ಹಿತ್ತಲು ಬಾಗಿಲು ಏನಾದರೂ ಇತ್ತು ನಿಮ್ಮ ಮನೆಯಲ್ಲಿ ಅಂತಂದರೆ ಅಲ್ಲಿ ಎಲ್ಲಾದರೂ ಒಂದು ಕಡೆ ಇಡೋದು. ಅತಿ ಮುಖ್ಯವಾಗಿ ಪೊರ್ಕೆಯನ್ನು ನೇರ ಯಾವತ್ತೂ ಪೊರ್ಕೆಯನ್ನು ನಿಲ್ಲಿಸಬಾರ್ದು. ಸೀದಾ ಅಂದರೆ ಗುಡಿಸ್ತೀವಿ ಅಲ್ವಾ, ಅದು ಮೇಲ್ಗಡೆ ಬಂದಿರೋ ಥರ ಇರುತ್ತಲ್ವ, ಆ ಥರ ಯಾವತ್ತೂ ಇಡಬಾರ್ದು. ತಲೆ ಕೆಳಗಾಗಿನೇ ಪೊರ್ಕೆಯನ್ನು ನೇತಾಕ್ಬೋದು. ಯಾವುದಾದ್ರೂ ಒಂದು ದಾರಕ್ಕೆ ಅಥವಾ ಮೊಳೆಗೆ ಸಿಗಿಸ್ಬೋದು, ಅಂದರೆ ನೇತಾಕ್ಬೋದು. ಇಲ್ಲ ನಾವು ಕೆಳಗಡೆ ಇಡ್ತೀವಿ ಅಂತ ಅಂದರೂ ನೀವು ತಲೆ ಕೆಳಗಾಗಿನೇ ಇಡಬೇಕೇ ವಿನಃ ಎತ್ತಿ ನಿಲ್ಲಿಸಬಾರ್ದು ಪೊರ್ಕೆನ ಯಾವತ್ತೂ ಕೂಡ. ಇನ್ನೊಂದು, ಜೋಡಿಯಾಗಿ ಪೊರ್ಕೆನ ಇಡಬಾರ್ದು. ಎರಡು ಪೊರ್ಕೆನ ಯಾವತ್ತೂ ಕೂಡ ಇಡಬಾರ್ದು. ಇನ್ನೊಂದು, ಜೋಡಿಯಾಗಿ ಪೊರ್ಕೆನ ಇಡಬಾರ್ದು. ಎರಡು ಪೊರ್ಕೆನ ಒಟ್ಟಿಗೆ ಇಡೋದು ಖಂಡಿತವಾಗ್ಲೂ ಮನೆಯಲ್ಲಿ ಜಗಳ ಆಗುತ್ತೆ. ಹಾಗಾಗಿ ಎಷ್ಟು ಪೊರ್ಕೆ ಇಡಬೇಕು ಅಂತ ಅಂದರೆ ಎರಡು ಪೊರ್ಕೆ ಇಟ್ಟರೆ ಸಾಕು. ಒಂದು ಕಸ ಗುಡಿಸೋದಕ್ಕೆ, ಒಂದು ನೀರು ಗುಡಿಸೋದಕ್ಕೆ ಇರುತ್ತೆ ಅಲ್ವಾ. ನಾವು ಅದನ್ನು ಕಡ್ಡಿ ಪೊರ್ಕೆ ಅಂತೀವಿ. ಬೇರೆ ಇಡಬೇಕು, ಸಪ್ರೇಟಾಗಿ ಇಡಬೇಕು. ಇವಾಗ ನಾವು ಮಾರ್ಕೆಟು ಆ ರೀತಿ ಹೋದಾಗ ನಾವು ಒಟ್ಟಿಗೆ ಒಂದು 5-6 ಪೊರ್ಕೆನ ತಂದಿರ್ತೀವಿ ಅಂತ ಅಂದರೆ ಆ ಥರ ಇಡೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಂದಿಟ್ಕೊಳ್ಳಿ. 1 ಅಥವಾ 2 ಪೊರ್ಕೆ ತಂದಿಟ್ಕೊಂಡ್ರೆ ಸಾಕು. ಅದು ಬೇರೆಯಾಗಿ ಅಂದರೆ ಸಪ್ರೇಟಾಗಿಯೇ ಪೊರ್ಕೆನ ಇಡಬೇಕಾಗುತ್ತೆ. ಇನ್ನು ಯಾವ ದಿಕ್ಕಿಗೆ ನಾವು ಪೊರ್ಕೆನ ಇಡಬೇಕು ಅಂತ ಅಂದರೆ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಇಡಬೇಕು ಅಂತ ಹೇಳ್ತಾರೆ. ದಕ್ಷಿಣ ಅಥವಾ ದಕ್ಷಿಣ ದಿಕ್ಕಿಗೆ ನಾವು ನೇತಾಕ್ಬೋದು, ದಕ್ಷಿಣ ದಿಕ್ಕಿಗೆ ಇಡ್ಬೋದು. ಇನ್ನು ಪಶ್ಚಿಮ ದಿಕ್ಕಿಗೆ ಇಡ್ಬೋದು. ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪೊರ್ಕೆಯನ್ನು ನಾವು ಯಾವತ್ತೂ ಕಾಲಿಂದ ತುಳಿಬಾರ್ದು. ಇವಾಗ ಗುಡಿಸ್ತಾ ಇರ್ತೀವಿ ಮನೆಯಲ್ಲಿ, ಅದನ್ನು ಕಾಲಿಂದ ಅಂದರೆ ಕಾಲ್ಗೇನಾದರೂ ಕಸ ಹತ್ತಿದ್ರೆ ಅದನ್ನು ಕಾಲಿಂದ ಪೊರ್ಕೆಗೆ ಒರೆಸ್ಕೊಳ್ಳೋದು. ಈಗ ಮಾಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಬರುತ್ತೆ. ಯಾವತ್ತೂ ಕಾಲಿಂದ ತುಳಿಬಾರ್ದು. ಆಮೇಲೆ ನಾವು ಪೊರ್ಕೆನ ತೊಗೊಂಡ್ಬಿಟ್ಟು ಹೊಸ್ಲನ್ನು ಗುಡಿಸ್ಬಾರ್ದು. ಹೊಸ್ಲು ಮೇಲಿರೋ ರಂಗೋಲಿನೇ ಆಗಿರ್ಬೋದು, ಅದನ್ನು ಕೈಯಿಂದ ಮೊದಲು ನೀಟಾಗಿ ರಂಗೋಲಿನ ಒಂದು ಕಡೆ ತೊಗೋಬೇಕು.
ತುಳಸಿ ಮುಂದೆ ಹಾಕಿರುವಂಥ ಪದ್ಮ, ಶಂಖ, ಚಕ್ರ ಇದನ್ನೆಲ್ಲ ಕೈಯಿಂದ ಮೊದಲು ತಗೋಬೇಕು. ಆಮೇಲೆ ನೀವು ಹೊಸ್ಲನ್ನು ಒರೆಸ್ಕೋಬೋದು. ಹಾಗಾಗಿ ನೀವು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಇಡಬೇಕು. ಆದಷ್ಟು ಯಾರೂ ಕಾಣದೇ ಇರೋ ಜಾಗದಲ್ಲಿ ಪೊರ್ಕೆನ ಇಡೋದು ಒಳ್ಳೆಯದು. ಇನ್ನು ಪೊರ್ಕೆಯನ್ನು ಒಬ್ಬರು ಕೈಯಿಂದ ಒಬ್ಬರು ಕೈಗೆ ಪೊರ್ಕೆನ ಕೊಡಬಾರ್ದು. ಕೆಳಗಡೆ ಆದರೂ ಇಡಬೇಕು, ಇಲ್ಲ ಅಂದರೆ ದೂರದಿಂದ ಕೊಡಬೇಕು. ಈ ಥರ ಆದರೂ ಮಾಡ್ಕೋಬೇಕೇ ವಿನಃ ಒಬ್ಬರು ಕೈಯಿಂದ ಒಬ್ಬರು ಕೈಗೆ ಪೊರ್ಕೆಯನ್ನು ನೇರವಾಗಿ ಕೊಡಬಾರ್ದು. ಇನ್ನು ಅತಿ ಮುಖ್ಯವಾಗಿ ನಮಗೆ ಮನೆಗೆ ಯಾಕೆ ದರಿದ್ರ ಬರುತ್ತೆ, ಯಾಕೆ ನಮಗೆ ಏನು ಮಾಡಿದ್ರು ನಮಗೆ ಕೈಗೆ ಹತ್ತನೇ ಇರಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇರ್ತೀವಿ, ಎಷ್ಟು ದುಡ್ಡು ಬಂದು ಸಾಕಾಗೋದೇ ಇಲ್ಲ, ಯಾಕೆ ಹೀಗೆ ಏನು ತೊಂದರೆ ಅಂತ ಅಂದರೆ ಬೇರೆಯವರ ಚಪ್ಪಲಿಗಳನ್ನು ಹಾಕ್ಕೊಂಡು ತಿರುಗಾಡ್ತಾ ಇದ್ದರೆ ದರಿದ್ರ ಬರುತ್ತೆ ಅಂತ ಹೇಳ್ತಾರೆ. ಅಕಸ್ಮಾತ್ ಯಾರಾದರೂ ಫ್ರೆಂಡ್ಸ್ಗಳದ್ದೇ ಹಾಕೊಳ್ಳೋದು, ಇನ್ನು ಯಾರೋ ಬಿಟ್ಟೋದ್ರು ಅಂತ ನಾವು ಅದನ್ನು ಬಳಸೋವಂಥದ್ದು, ಅಥವಾ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಅದಲು ಬದಲಾಗಿದ್ದರೆ ಆ ರೀತಿ ಬದಲಾಗಿದೆ ಅಂತ ಇನ್ನೊಂದು ಹಾಕೊಂಡು ಬರೋವಂಥದ್ದು. ಈ ಥರ ಇಲ್ಲ, ಅಕಸ್ಮಾತ್ ಏನೋ ತೊಂದರೆ ಆಯಿತು ಅಂದ್ಬಿಟ್ಟು ಬೇರೆಯವ್ರದ್ದು ಚಪ್ಪಲಿನ ಈಸ್ಕೊಂಡೆ ಅಥವಾ ನಮ್ಮ ಚಪ್ಪಲಿನೇ ಕಳೆದೋಯ್ತು, ಈ ರೀತಿ ಇದ್ದಾಗ ನಾವು ಬೇರೆಯವರ ಚಪ್ಪಲಿನ ಈಸ್ಕೊಂಡು ಹಾಕೊಳ್ಳೋದ್ರಿಂದನೂ ಕೂಡ ನಮಗೆ ದಾರಿದ್ರ್ಯ ಬರುತ್ತೆ. ಇಷ್ಟೇ ಅಲ್ಲ, ಇನ್ನೊಬ್ಬರು ಹಾಕೊಂಡಿರುವಂಥ ಬಟ್ಟೆಗಳನ್ನು ಹಾಕೊಳ್ಳೋದು ಕೂಡ ನಮಗೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಅವರ ಒಂದು ನೆಗೆಟಿವಿಟಿ ಚಪ್ಪಲಿನಲ್ಲೇ ಆಗಿರ್ಬೋದು ಅಥವಾ ಬಟ್ಟೆನಲ್ಲೇ ಆಗಿರ್ಬೋದು ಇರುತ್ತೆ. ಅದಕ್ಕೋಸ್ಕರ ಚಪ್ಪಲಿನೇ ಆಗಿರ್ಬೋದು ಅಥವಾ ಬಟ್ಟೆನೇ ಆಗಿರ್ಬೋದು ಧರಿಸೋದು ಒಳ್ಳೆಯದಲ್ಲ. ಇನ್ನು ಶೌಚಾಲಯಕ್ಕೆ ಹೋಗ್ಬಿಟ್ಟು ಕೈಕಾಲನ್ನು ತೊಳೆದೆ ಹಾಗೆ ಬಂದರೂ ಕೂಡ ಅದರಿಂದ ಕೂಡ ತುಂಬಾ ದಾರಿದ್ರ್ಯವನ್ನು ಅನುಭವಿಸ್ಬೇಕಾಗುತ್ತೆ. ಒಂದು ಆರೋಗ್ಯದ ತೊಂದರೆ ಅಂತಲೇ ಅಲ್ಲ, ಮನೆಯಲ್ಲೂ ಕೂಡ ಅಷ್ಟೇ ತುಂಬ ಕಷ್ಟ ಬರುತ್ತೆ. ಯಾವತ್ತೂ ಶೌಚಾಲಯಕ್ಕೆ ಹೋದಾಗ ಕೈಕಾಲನ್ನು ತೊಳ್ಕೊಂಡು ಬಾಯಲ್ಲಿ ನೀರು ಹಾಕ್ಕೊಂಡು ಕೈಕಾಲು ಒರೆಸ್ಕೊಂಡು ಬರಬೇಕೇ ವಿನಃ ಯಾವತ್ತಿಗೂ ಕೂಡ ಹಾಗೇ ನಾವು ಮನೆ ಒಳಗಡೆ ಓಡಾಡಬಾರ್ದು. ಆಮೇಲೆ ಬೇರೆಯವರ ವಸ್ತುಗಳನ್ನು ಕಳ್ಳತನ ಮಾಡೋದು, ಪಾಪ ಅವರೇನೋ ಕಷ್ಟಪಟ್ಟು ತೊಗೊಂಡಿರ್ತಾರೆ, ಇಷ್ಟಪಟ್ಟು ತೊಗೊಂಡಿರ್ತಾರೆ ಅಲ್ವಾ, ಅದನ್ನು ಕದ್ಬಿಡೋದು. ಇನ್ನು ಕದ್ದಿದ ವಸ್ತು ಅದು ಹೋದಂಗೆ ಲೆಕ್ಕ ಅಲ್ವಾ. ಗೊತ್ತಾದರೆ ಸಿಕ್ಕಿದ್ರೆ ಪರವಾಗಿಲ್ಲ, ಪಾಪ ಸಿಗಲಿಲ್ಲ ಅಂತ ಅಂದರೆ ಅವರು ಎಷ್ಟು ನೊಂದ್ಕೊತಾರೆ ಅಲ್ವಾ. ಎಷ್ಟು ಕಷ್ಟಪಟ್ಕೊಂಡು ಪಾಪ ಎಷ್ಟೋ ಆಸೆಗಳನ್ನು ಇಟ್ಕೊಂಡು ಅದನ್ನು ಪೈಸಾ ಕೂಡಿಟ್ಟು ತೊಗೊಂಡಿರ್ತಾರೆ. ಅದನ್ನು ಇನ್ನೊಬ್ಬರು ತೊಗೊಂಡು ಹೋಗ್ಬಿಟ್ರೆ ತುಂಬಾ ನೋವಾಗುತ್ತಲ್ವ ಮನಸ್ಸಿಗೆ. ಹಂಗಾಗಿ ಇನ್ನೊಬ್ಬರಿಗೆ ನೋವು ಮಾಡಿ ಅದನ್ನು ಕದ್ದು ಎತ್ಕೊಂಡು ಹೋದರೆ ಅದರಿಂದನೂ ಕೂಡ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಒಬ್ಬರು ಒಂದು ವಸ್ತುನ ಕದ್ದಿದ್ರೆ ಅಂತ ಅಂದರೆ ಅವರ ಹತ್ರ ಇರುವಂಥ ಅದಕ್ಕಿಂತ 3 ಪಟ್ಟು ಹೋಗುತ್ತೆ. ಇದಂತೂ ಸತ್ಯನೇ, ಇದನ್ನು ಮಾಡ್ತಾನೆ ಆ ದೇವರು. ಒಂದು ಕಾಸೆ ಪಟ್ಟರೆ ನಾವು ನಮ್ಮದು 3 ಹೋಗುತ್ತೆ. ಹಾಗಾಗಿ ನಾವು ಇರೋದನ್ನು ಇಟ್ಕೊಂಡು ನಾವೇ ಇರಬೇಕೇ ವಿನಃ ಇನ್ನೊಬ್ಬರ ವಸ್ತುಗಳನ್ನು ತಗೊಳ್ಳೋದಕ್ಕೆ ಯಾವತ್ತೂ ಕೂಡ ಹೋಗಬಾರ್ದು. ಅದು ಒಳ್ಳೆ ಬುದ್ಧಿನೂ ಅಲ್ಲ, ಮತ್ತು ಮಾನ ಮರ್ಯಾದೆನೂ ಕೂಡ ಕಳ್ಕೊಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಎಷ್ಟು ಬಾಗಿಲು ಇದ್ದರೆ ಶ್ರೇಷ್ಠ, ಎಷ್ಟೆಷ್ಟು ಬಾಗಿಲಿದ್ರೆ ಮನೆಗೆ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇವಾಗ ಒಂದು ಬಾಗಿಲು ಇದ್ದರೆ ಸಂಪತ್ತು ಅಂತ ಹೇಳ್ತಾರೆ. ಮನೆಗೆ ಸಂಪತ್ತು ತುಂಬಿರುತ್ತಂತೆ, ಎಲ್ಲನೂ ಸೇರಿಬಿಟ್ಟು ಒಂದು ಬಾಗಿಲು ಅಂದರೆ ಮೇನ್ ಡೋರ್ಗೆ ಒಂದು ಬಾಗಿಲು ಇರುತ್ತಲ್ವ, ಈ ಥರ ಕೆಲವ್ರ ಮನೆಯಲ್ಲಿ ಮಾತ್ರ ಇರುತ್ತೆ. ಇವಾಗ ಬೆಡ್ರೂಮ್ಗಳಿಗೆ ಬಾಗಿಲುಗಳು ಇರೋದಿಲ್ಲ, ಅಥವಾ ಅಡುಗೆ ಮನೆ ಬಾಗಿಲುಗಳು, ಈ ಥರ ಎಲ್ಲ ಮಾಡಿಕೊಂಡು ಇರೋರು ಒಂದು ಬಾಗಿಲು ಇರುತ್ತೆ. ಥರ ಕೆಲವ್ರ ಮನೆಯಲ್ಲಿ ಮಾತ್ರ ಹಾಲು ಮತ್ತು ಅಡುಗೆ ಮನೆ ಇಷ್ಟೇ ಇರುತ್ತೆ, ಆವಾಗ ಅಡುಗೆ ಮನೆಗೆ ಬಾಗಿಲಿರೋದಿಲ್ಲ. ಈ ಹಳ್ಳಿ ಕಡೆಯೆಲ್ಲ ಚಿಕ್ಕ ಮನೆಗಳಲ್ಲಿ ನಾವು ನೋಡ್ಬೋದು. ಆ ಥರ ಮನೆಗೆ ಒಂದು ಬಾಗಿಲು ಇದ್ದರೆ ಅದು ಸಂಪತ್ತು ವೃದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಇವಾಗ ಒಂದೊಂದು ಬಾಗಿಲು ನಾವು ಎಲ್ಲೂ ನೋಡೋದಿಲ್ಲ ಅಲ್ವಾ. ಈ ಥರ ಮನೆಗಳು ಇರೋದು ಕೂಡ ತುಂಬಾ ಕಡಿಮೆನೇ. ಇವಾಗಂತೂ ಹಳ್ಳಿನಲ್ಲೂ ಕೂಡ ಬೆಡ್ರೂಮ್ಗಳು ಅದು ಇದು ಅಂತ ಮಾಡ್ಕೊಂಡಿರ್ತಾರೆ, ಅಥವಾ ಅಡುಗೆ ಮನೆಗೆ ಅಂತ ಒಂದು ಬಾಗಿಲನ್ನು ಇಟ್ಕೊಂಡಿರ್ತಾರೆ. ಹಂಗಾಗಿ ಒಂದೇ ಒಂದು ಬಾಗಿಲು ಇರೋದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತೇನೋ, ಇವಾಗಂತೂ ಕಾಣೋದಂತೂ ತುಂಬಾ ಕಡಿಮೆ ಆಗೋಗಿದೆ, ತುಂಬಾ ರೇರ್ ಕೇಸ್ ಆಗಿದೆ. ಎಷ್ಟೆಷ್ಟು ಬಾಗಿಲಿದ್ರೆ ಏನೇನು ಫಲ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ನೀವು ನೋಡ್ಕೊಳ್ಳಿ, ಇದ್ರ ಮುಂದೆ ಎಷ್ಟು ಬಾಗಿಲು ಬರುತ್ತೆ ಅಂತ ನಿಮ್ಮ ಮನೆಗೆ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ. ಇವಾಗ 2 ಬಾಗಿಲು ಇತ್ತು ಅಂತ ಅಂದರೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಮೇನ್ ಡೋರ್ಗೊಂದು, ಅಡುಗೆ ಮನೆಗೊಂದು, ಈ ಥರ ಅಭಿವೃದ್ಧಿ ಆಗುತ್ತೆ. 3 ಬಾಗಿಲು ಇದ್ದರೆ ಒಳ್ಳೆಯದಲ್ಲ. ಯಾಕಂದರೆ 3 ಆ ಸಂಖ್ಯೆಗೆ ನಾವು ಜಾಸ್ತಿ ಹೊತ್ತನ್ನು ಕೊಡೋದಿಲ್ಲ. 3 ಜನ ಸೇರಿ ಎಲ್ಲೂ ಹೋಗೋದಿಲ್ಲ ಅಲ್ವಾ. ಅದಕ್ಕಾಗಿ 3ಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಬೋದು.
ಇನ್ನು 4 ಬಾಗಿಲು ಇದ್ದರೆ ನನ್ನ ಮಾರ್ಗಕ್ಕೆ ನಮಗೆ ದಾರಿ ಆಗುತ್ತೆ ಅಂತ ಹೇಳ್ತಾರೆ, ಒಳ್ಳೆಯ ಮಾರ್ಗ ನಮಗೆ ಸಿಗುತ್ತೆ ಅದರಿಂದ ಅಂತ. ಮತ್ತು 5 ಬಾಗಿಲು ಇದ್ದರೆ ಕಲಹಗಳು ಆಗುತ್ತೆ, ಮನೆಯಲ್ಲಿ ಸುಮ್ಮನೆ ಜಗಳಗಳು, ಕಿರಿಕಿರಿ, ಮನೆಯಲ್ಲಿ ಸುಮ್ಮನೆ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಕಿತ್ತಾಡ್ತಾ ಇರೋವಂಥದ್ದು. ಇನ್ನು 6 ಬಾಗಿಲು ಇದೆ ಅಂತ ಅಂದರೆ ಸೌಭಾಗ್ಯ ಅಂತ ಹೇಳ್ತಾರೆ, ತುಂಬಾ ಒಳ್ಳೆಯದು. ಸೌಭಾಗ್ಯ ಅಂತ ಅಂದರೆ ಉತ್ತಮವಾದದ್ದು, ಲಕ್ಷಣವಾದದ್ದು, ಮನೆಗೆ ತುಂಬ ಒಳ್ಳೆಯದು ಅಂತ, ಭಾಗ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು 7 ಬಾಗಿಲು ಇದ್ದರೆ ಹಾನಿಯನ್ನು ಉಂಟು ಮಾಡುತ್ತೆ, ಅಂದರೆ ಒಳ್ಳೆಯದಲ್ಲ, ಮನೆಯಲ್ಲಿ ಏಳಿಗೆ ಇರೋದಿಲ್ಲ. ಹಾಗಾಗಿ ಏಳು ಬೀಳು ಅಂತಲೂ ಕೂಡ ಹೇಳ್ತೀವಿ ಅಲ್ವಾ. ಒಂದೊಂದು ಬಾಗಿಲಿಗೆ ಒಂದೊಂದು ನಿಯಮಗಳು ಇರುತ್ತೆ, ಇಷ್ಟೇ ಕಿಟಕಿಗಳು ಇರಬೇಕು, ಇಷ್ಟು ಬಾಗಿಲುಗಳು ಇರಬೇಕು ಅಂತ ಹೇಳ್ತಾರೆ. ಇನ್ನು ಮನೇನ ಎಷ್ಟು ದೊಡ್ಡದಾಗಿ ಕಟ್ಟಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ದೇವ್ರ ಮನೇನ ಎಷ್ಟು ದೊಡ್ಡದಾಗಿ ಕಟ್ಟಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ಮನೆ ನೋಡಿದ್ರೆ ದೊಡ್ಡ ಬಂಗ್ಲೆ ಥರ ಇರುತ್ತೆ, ಆದರೆ ದೇವ್ರ ಮನೆ ಮಾತ್ರ ಪುಟ್ಟದಾಗಿ ಇರುತ್ತೆ. ಪುಟಾಣಿ ಗೋಡೆ ಥರ ಮಾಡಿರ್ತಾರೆ. ಭಗವಂತನಿಗೆ ನಾವು ಸಣ್ಣದೊಂದು ಜಾಗ ಮಾಡಿಬಿಟ್ಟು ನಾವು ಮಾತ್ರ ದೊಡ್ಡ ಮನೆ ಮಾಡಿಕೊಂಡ್ರೆ ಏನು ಪ್ರಯೋಜನ ಬಂತು? ಹಂಗಾಗಿ ನನಗೆ ಅನಿಸಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ದೇವ್ರ ಮನೆನ ಆದಷ್ಟು ದೊಡ್ಡದಾಗೇ ಕಟ್ಕೊಳ್ಳಿ. ಮನೆ ಸ್ವಲ್ಪ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ದೇವರು ಇರುವಂಥ ಸ್ಥಾನ ದೊಡ್ಡದಾಗಿರಬೇಕು. ಆ ಸ್ಥಳವನ್ನು ಕೊಟ್ಟಿರ್ತಾರೆ ಭಗವಂತ, ಆತನಿಗೆ ನಾವು ಜಾಗವನ್ನು ಕೊಡದೆ ಎಲ್ಲ ಜಾಗವನ್ನು ನಾವೇ ಆಕ್ರಮಿಸಿಕೊಂಡ್ಬಿಟ್ರೆ ಭಗವಂತ ಎಲ್ಲಿರಬೇಕು? ಹಾಗಾಗಿ ದೇವ್ರಿಗಾಗಿ ಸ್ವಲ್ಪ ದೊಡ್ಡ ಜಾಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಬಾಗಿಲುಗಳು ಒಟ್ಟಿನಲ್ಲಿ 2, 3, 1 ಇರೋವಂಥದ್ದು ಕಡಿಮೆನೇ. ಇನ್ನು 4 ಇಡ್ಬೋದು, 6 ಇಡ್ಬೋದು ಬಾಗಿಲು, 3, 5, 7 ಬೇಡ ಅಂತ ಹೇಳ್ತೀನಿ. ಇನ್ನು ಮನೆಯಲ್ಲಿ ದೇವ್ರ ದೀಪನ ಬೆಳಗ್ಗೆನೂ ಹಚ್ಚೋದಿಲ್ಲ ಅಥವಾ ಸಂಜೆನೂ ಕೂಡ ಹಚ್ಚೋದೇ ಇಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಬಾಗಿಲು ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. 3 ದಿನ, 4 ದಿನ, 5 ದಿನ ಆದರೂ ಬರೋದೇ ಇಲ್ಲ. ಹೀಗೆ ಮನೆಯಲ್ಲಿ ದೀಪ ಹಚ್ಚದೇ ಇದ್ದರೆ, ಇವಾಗ ಸ್ವಂತ ಮನೆ ಅಂತ ತೊಗೊಂಡಿರ್ತೀವಿ, ದೀಪನೇ ಹಚ್ಚಿರೋದಿಲ್ಲ ಮನೆಯಲ್ಲಿ, ಬಾಗಿಲು ಹಾಕ್ಕೊಂಡು ಬಂದುಬಿಟ್ಟಿರ್ತಾರೆ. ಒಟ್ಟಿನಲ್ಲಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ದೀಪನ ಹಚ್ಚದೇ ಇದ್ದರೆ ಖಂಡಿತವಾಗ್ಲೂ ದಾರಿದ್ರ್ಯ ಅಂತೂ ಬಂದೇ ಬರುತ್ತೆ. ಸಂಜೆ 5 ಗಂಟೆ ಮೇಲೆ ಮಲಗಿದ್ರೆ, ಇದನ್ನು ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಅಸ್ತೂ ದೇವತೆಗಳು ಅಂತ ಇರ್ತಾರೆ, ಅಶ್ವಿನಿ ದೇವತೆಗಳು ಸಂಚಾರ ಮಾಡುವಂಥ ಸಮಯ ಸಂಜೆ 5 ಗಂಟೆಯಿಂದ 7 ಗಂಟೆ, 6:30ರಿಂದ 7 ಗಂಟೆ ತನಕ. ಆ ಒಂದು ಹೊತ್ತಿನಲ್ಲಿ ಯಾರಾದರೂ ಮಲಗಿದ್ರೆ ಅಥವಾ ತಿಂತಾ ಇದ್ದರೆ, ಭೋಗವನ್ನು ಅನುಭವಿಸ್ತಾ ಇದ್ದರೆ, ಅಂದರೆ ರುಚಿಯಾಗಿ ತಿನ್ನೋದು, ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಫಿ ಟೀ ಕುಡಿಯುವಂಥ ಸಮಯ ಅಂತಲೇ ಹೇಳ್ಬೋದು, 6 ಗಂಟೆಯಿಂದ 7 ಗಂಟೆ. ಹಂಗಾಗಿ ಇಂಥ ಸಮಯದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ಅಥವಾ 7 ಗಂಟೆ ತನಕ. ಹಂಗಾಗಿ 5 ಗಂಟೆ ಒಳಗಡೆನೆ ನೀವು ಕಾಫಿ ಟೀ ಈ ಥರ ಏನಾದರೂ ನೀವು ಕುಡ್ಕೊಂಡಿರೋದು ಒಳ್ಳೆಯದು. ಯಾಕಂತ ಅಂದರೆ ಗೋಧೂಳಿ ಸಮಯ ಅಂತ ಕರಿತೀವಿ. ಆ ಟೈಮ್ನಲ್ಲಿ ಮಲ್ಕೊಳ್ಳೋದು, ತಲೆ ಬಾಚ್ಕೊಂಡು ಹೊರಗಡೆ ನಿಂತ್ಕೊಳ್ಳೋದು ಅಥವಾ ಏನಾದರೂ ತಿಂತಾ ಇರೋದು, ಮುಸ್ಸಂಜೆ ಹೊತ್ತು ಅಂತೀವಿ ನೋಡಿ, ಅಂಥ ಹೊತ್ತಿನಲ್ಲಿ ಅಥವಾ ಗಂಡ ಹೆಂಡತಿ ಸೇರೋದು, ಈ ಥರ ತಪ್ಪುಗಳನ್ನು ಮಾಡಬಾರ್ದು. ಇದರಿಂದಲೇ ನಮಗೆ ಕಷ್ಟಗಳು ಬರೋದು, ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಆ ಸಮಯದಲ್ಲಿ ತಿನ್ನೋದು, ಮಲ್ಕೊಳ್ಳೋದು, ಇನ್ನೇನೋ ಮಾಡ್ತಾ ಇರೋದು. ಹಾಗಾಗಿ ತುಂಬ ಅನಾರೋಗ್ಯ ಇದೆ, ಎದ್ದೇಳೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಇದು ತೊಂದರೆ ಅಲ್ಲ. ಯಾಕಂದರೆ ಅವರ ಆರೋಗ್ಯ ಸ್ಥಿತಿ ಸರಿ ಇರೋದಿಲ್ಲ ಅಂತ. ಎಲ್ಲ ಚೆನ್ನಾಗಿದ್ದು ಮಲ್ಕೊತಾರೆ ಗೋಧೂಳಿ ಸಮಯದಲ್ಲಿ ಅಂತ ಅಂದರೆ ಅಸ್ತೂ ದೇವತೆಗಳು ಶಾಪವನ್ನು ಕೊಡ್ತಾರೆ. ಅಂಥ ಸಮಯದಲ್ಲಿ ಇಂಥ ತಪ್ಪುಗಳನ್ನು ಮಾಡಬಾರ್ದು. ಆಮೇಲೆ ಹಸಿವು ಅಂತ ಬಂದವ್ರಿಗೆ ಆಹಾರವನ್ನು ಕೊಡದೆ ಹಾಗೆ ಕಳಿಸೋವಂಥದ್ದು. ಇವಾಗ ಯಾರಾದರೂ ಹಸಿವಾಗ್ತಾ ಇದೆ, ಏನಾದರೂ ಕೊಡಿ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಕೊಟ್ಬಿಟ್ಟು ಕಳಿಸಿ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ಈ ಥರ ಯಾರನ್ನೂ ಕೂಡ ಕಳಿಸ್ಬೇಡಿ. ಹೀಗೆ ಚಿಕ್ಕದು ಕೆಲವೊಂದು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದರೆ ಬರುವಂಥ ಕಷ್ಟನ ಎದುರಿಸ್ಬಿಟ್ಟು ನಾವು ಮುಂದೆ ಸಾಗ್ಬೋದು. ಇನ್ನು ಶಕುನಗಳು ಅಂತ ಏನು ನಂಬ್ತೀವಿ ಅಲ್ವಾ, ಕೆಲವೊಂದು ಕೆಟ್ಟ ಶಕುನ, ಕೆಲವೊಂದು ಒಳ್ಳೆಯದು ಅಂತ ಹೇಳ್ತೀವಿ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಕಾಲು ಏನಾದರೂ ಎಡವಿದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗಬೇಕು ಅಂತ ಮನೆಯಲ್ಲಿ ಹಿರಿಯರು ಹೇಳ್ತಾರೆ, ಅದನ್ನು ನಾವು ಪಾಲಿಸಲೇಬೇಕಾಗುತ್ತೆ. ಆಮೇಲೆ ಈಗ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಏನೋ ಒಂದು ಮಾತಾಡ್ತಾ ಇರ್ತೀವಿ, ಇಂಪಾರ್ಟೆಂಟ್ ವಿಷಯ ಅಥವಾ ಏನೋ ಒಂದು ಶುಭ ಕಾರ್ಯದ್ದೇ ಇರ್ಬೋದು, ಇನ್ನೇನೋ ಒಂದು. ಹಾಗೆ ಯಾರಾದರೂ ಒಂದು ಸೀನ್ ಹಾಕಿದರೆ ಸ್ವಲ್ಪ ಹೊತ್ತು ಎಲ್ಲರೂ ಮೌನವಾಗಿ ಕೂತ್ಕೋಬೇಕು. ಸೀನ್ ಅಂತ ಅಂದರೆ ಅಕ್ಷಿ ಅಂತ ಹೊಡಿತೀವಲ್ವ ಅದು.
ಈ ರೀತಿ ಒಂಟಿ ಸೀನನ್ನು ಹಾಕಿದ್ರೆ ಅದರ ವಿಷಯವನ್ನು ಮಾತಾಡೋದಕ್ಕೆ ಹೋಗಬಾರ್ದು. ಆಮೇಲೆ ಬೇಕಾದರೆ ಮಾತನ್ನು ಮುಂದುವರಿಸೋದು ಒಳ್ಳೆಯದು. ಇನ್ನು ಮುಖ್ಯವಾದ ಕೆಲಸಕ್ಕೆ ಹೊರಗಡೆ ಹೋಗುವಾಗ 3 ಜನ ಹೋಗಬೇಡಿ. ಇದು ಗೊತ್ತಿರುತ್ತೆ ನಿಮಗೂ ಕೂಡ. ಆಮೇಲೆ ಮುಸ್ಸಂಜೆ ವೇಳೆ ಬಾಗಿಲು ಮುಂದೆ ಕೂತ್ಕೊಂಡು ತಲೆ ಬಾಚ್ಕೊಳ್ಳೋದು, ಉಗುರುಗಳನ್ನು ಕಟ್ ಮಾಡೋದು, ಮನೆಯಲ್ಲಿ ಉಗುರು ತೆಗೆಯೋದು, ಈ ಥರ ಕೆಲವೊಂದು ವಿಷಯಗಳು. ಹೊಸ್ಲು ಮೇಲೆ ನಿಂತ್ಕೊಳ್ಳೋದು ಅಥವಾ ಹೊಸ್ಲು ತುಳಿಯೋದು, ಹೊಸ್ಲು ಮೇಲೆ ಕೂತ್ಕೊಳ್ಳೋದು, ಇದೆಲ್ಲ ಮಾಡಬಾರ್ದು. ಮಕ್ಕಳು ಕೂತಿದ್ರು ಕೂಡ ನಾವು ಹೇಳ್ಕೊಡ್ಬೇಕು, ಎದ್ದೇಳು ಪುಟ, ಹೊಸ್ಲು ಮೇಲೆ ಕೂತ್ಕೋಬಾರ್ದು ಅಂತ. ಆಮೇಲೆ ಹೊಸ್ಲು ಮುಂದೆ ವ್ಯವಹಾರ ಮಾಡೋದು ಅಂದರೆ ಇವಾಗ ಹೊರಗಡೆ ಒಬ್ಬರು ಇರ್ತಾರೆ, ಒಳಗಡೆ ಒಬ್ಬರು ಇರ್ತಾರೆ, ಏನೋ ಕೊಡೋದು, ಏನೋ ತಗೊಳ್ಳೋದು, ಹೊಸ್ಲು ಮೇಲೆ ಯಾವತ್ತೂ ವ್ಯವಹಾರವನ್ನು ಮಾಡಬಾರ್ದು. ದುಡ್ಡೇ ಆಗಿರಲಿ ಅಥವಾ ಇನ್ನೊಂದು ಏನೇ ಆಗಿರ್ಬೋದು, ಒಳಗಡೆ ಇರೋರಾದರೆ ಹೊರಗಡೆ ಹೋಗಬೇಕು, ಇಲ್ಲ ಹೊರಗಡೆ ಇರೋರು ಒಳಗಡೆ ಬರಬೇಕು. ಬಂದು ಇಸ್ಕೊಳ್ಳೋದು, ತೊಗೊಳ್ಳೋದು ಏನಾದರೂ ಮಾಡಬೇಕು. ಈ ಥರ ನಾವು ಕೆಲವೊಂದು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು. ಆಮೇಲೆ ಇಬ್ಬರು ಒಟ್ಟಿಗೆ ಹೊಸ್ಲನ್ನು ದಾಟಬಾರ್ದು. ಅಂದರೆ ಜೋಡಿ ಜೋಡಿಯಾಗಿ ಇಬ್ಬರು ಒಟ್ಟಿಗೆ ಹೋಗಿ ಬಿಡೋದು ಹೊರಗಡೆ, ಅಥವಾ ಇಬ್ಬರು ಒಟ್ಟಿಗೆ ಬರೋದು, ಈ ಥರ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಗೋಡೆಗೆ ಕಾಲಾಕಿ ಮಲಗಬಾರ್ದು, ಇದರಿಂದ ಕೂಡ ದಾರಿದ್ರ್ಯ ಬರುತ್ತೆ. ಕೆಲವರು ಮಂಚದ ಮೇಲೆ ಮಲಗಿರ್ತಾರೆ, ಮಕ್ಕಳೇ ಆಗಿರ್ಬೋದು, ಗೋಡೆಗೆ ಕಾಲನ್ನು ಹಾಕ್ಕೊಂಡಿರ್ತಾರೆ. ಆ ಥರ ಕಾಲು ಹಾಕಿ ಗೋಡೆಗೆ ಮಲಗಿದ್ರೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಇದನ್ನು ದಯವಿಟ್ಟು ಮಾಡಬೇಡಿ. ಇನ್ನು ಸೂಜಿನ ಕೊಡಬಾರ್ದು, ಮೊಸರನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಇನ್ನು ಹುಣಸೆ ಹಣ್ಣನ್ನು ಕೈಗೆ ಕೊಡಬಾರ್ದು ಅಂತಲೂ ಹೇಳ್ತಾರೆ. ಉಪ್ಪು ಮತ್ತು ಹುಣಸೆ ಹಣ್ಣು, ಉಪ್ಪು ಕೊಟ್ಟರೆ ಜಗಳ ಆಗುತ್ತೆ ಅಂತಾರೆ, ಹುಣಸೆ ಹಣ್ಣನ್ನು ಕೊಟ್ಟರೆ ಇದರಿಂದ ಕೂಡ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕೈಗೆ ಯಾವತ್ತೂ ಕೂಡ ಹುಣಸೆ ಹಣ್ಣನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಇದಿಷ್ಟು ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸ್ತಾ ಹೋದರೆ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿಯಿಂದ ಇರ್ಬೋದು. ಇಷ್ಟು ಕೂಡ ನಾವು ಮನೆಯಲ್ಲಿ ಯಾವ ತಪ್ಪನ್ನು ಮಾಡೋದ್ರಿಂದ ನಮಗೆ ಯಾವಾಗಲೂ ಮನೆಯಲ್ಲಿ ಕಿರಿಕಿರಿ ಆಗುತ್ತೆ, ಯಾಕೆ ನಮಗೆ ಕಷ್ಟಗಳು ಬರುತ್ತೆ, ಯಾವ ಒಂದು ತಪ್ಪು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇಂಥ ಪರಿಸ್ಥಿತಿಗಳು ಬರುತ್ತೆ, ದಾರಿದ್ರ್ಯ ಬರುತ್ತೆ, ಎಷ್ಟೇ ದುಡಿದ್ರೂ ದುಡ್ಡು ನಿಲ್ಲೋದಿಲ್ಲ ಅನ್ನೋದಕ್ಕೆ ಈ ಒಂದು ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.